ಕಾಡಾನೆ ಭೀಮನ ಚಲನವಲನ ತುಂಬಾನೇ ಚೆನ್ನಾಗಿದೆ. ಸೊ ಅದಕ್ಕೆ ಈಗ ಅರೇಹಳ್ಳಿ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಕಾಡಾನೆ ಭೀಮ. ಏನಾಗಿತ್ತು, ಬಿಕ್ಕೋಡ್ಗೆ ವಾಪಸ್ ಬಂದಿದ್ದಂತ ವೈಲ್ಡ್ ಭೀಮ ಬಿಕ್ಕೋಡಿಂದ ಆ ಬಹಳಷ್ಟು ಬೆಳವಣಿಗೆಯ ಒಂದು ವಾಕ್ ಇದಾಗಿರುತ್ತೆ. ಅರೇಹಳ್ಳಿ ಭಾಗಕ್ಕೆ ಹೋಗಿದ್ದಾನೆ. ಸಾಮಾನ್ಯವಾಗಿ ಆ ಬಿಕ್ಕೋಡ್ಗೆ ಬಂದಂತ ಟೈಮಲ್ಲಿ ವೈಲ್ಡ್ ಭೀಮ ವಾಪಸ್ಸು ಆ ಬೆಳಗೋಡು ಸೈಡ್ ಆಗಿರ್ಬೋದು, ನಂತರದಲ್ಲಿ ಬಾಗೆ ಸೈಡ್ ಆಗಿರ್ಬೋದು, ಅದೇ ಏನಿದೆ NH ಹೈವೇ, ಸೊ ಆ ಕಡೆ ಹೋಗುವಂತ ಸಾಧ್ಯತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಇದೀಗ ಅರೇಹಳ್ಳಿ ಮಾರ್ಗವಾಗಿ ಸುತ್ತಾಟ ವಾಕ್ ಅನ್ನ ಮಾಡಕ್ಕೆ ಶುರು ಮಾಡಿದಾನೆ ವೈಲ್ಡ್ ಭೀಮ. ಬಹಳನೇ ದೊಡ್ಡ ಮಟ್ಟಿಗೆ ಮೂವ್ಮೆಂಟ್ ಆಗ್ತಾ ಇದ್ದಾನೆ ವೈಲ್ಡ್ ಭೀಮ. ನೋಡ್ತಾ ಇರ್ಬೋದು, ಇಲ್ಲಿ ಅರೇಹಳ್ಳಿ ರಸ್ತೆ, ಪ್ರಮುಖ ರಸ್ತೆಯನ್ನ ದಾಟ್ತಾ ಇದ್ದಾನೆ. ಇದು ಅರೇಹಳ್ಳಿ ರಸ್ತೆ ಆಗಿರುತ್ತೆ, ಅರೇಹಳ್ಳಿ ಟು ಸಕಲೇಶಪುರ ರಸ್ತೆ. ಈ ಒಂದು ರಸ್ತೆನ ದಾಟಿ ಒಂದು ಕಾಫಿ ಎಸ್ಟೇಟ್ ಒಳಗಡೆ ಹೋಗ್ತಾನೆ. ಆದ್ರೆ ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ. ನೋಡಿ, ಮದವು ಕೂಡ ಸುರಿತಾ ಇದೆ. ಕಣ್ಣು ಮತ್ತೆ ಕಿವಿಯ ಮಧ್ಯ ಭಾಗದಲ್ಲಿ ತಾವು ಗಮನಿಸಿದ್ರೆ ಒಂದು ರಂಧ್ರ ಇರುತ್ತೆ, ಅಲ್ಲಿ ಒಂದು ಸೋರಿಕೆ ಆಗ್ತಾ ಇರುತ್ತೆ, ಲಿಕ್ವಿಡ್ ಫಾರ್ಮ್. ಸೊ ಅದೇ ಅಲ್ಲಿ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ. ಆ ಒಂದು ಭಾಗದಲ್ಲಿ ಮದ ಜಾಸ್ತಿನೇ ಇದೆ. ಈಗ ಸುಮಾರು ಒಂದು 1.5 ತಿಂಗಳಾಗಿರ್ಬೋದು ಅಷ್ಟೇನೆ ಮದ ಸ್ಟಾರ್ಟ್ ಆಗಿ. ಇನ್ನ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮದ, ಒಂದು 3-4 ತಿಂಗಳು ಇರುತ್ತೆ. ಅರೇಹಳ್ಳಿ ಭಾಗದ ಜನರು ಸಹ ಅಲ್ಲಿ ತುಂಬಾ ಜನ ಸಹ ಸೇರಿರ್ತಾರೆ ಕಾಡಾನೆ ಭೀಮನನ್ನ ನೋಡ್ಬೇಕು ಅಂತ. ಕಾಡಾನೆ ಭೀಮ ಯಾರಿಗೂ ಕೂಡ ತೊಂದರೆ ಕೊಡ್ಲಿಲ್ಲ, ಅವನ್ ಪಾಡಿಗೆ ಅವನು ಕಾಫಿ ತೋಟದ ಒಳಗಡೆ ಹೋದ. ಜೊತೆಗೆ ಅಲ್ಲಿರುವಂತ ಕಂಪ್ಲೀಟ್ ಕೂಲಿ ಕಾರ್ಮಿಕರು, ಕಾಫಿ ಬೆಳೆಗಾರರು ಎಲ್ರಿಗೂ ಕೂಡ ಮೆಸೇಜ್ ಗಳನ್ನ ಹಾಕ್ತಾ ಹೋಗ್ತಾರೆ. ಈ ರೀತಿ ಒಂಟಿ ಕಾಡಾನೆ ಒಂದು ಬಂದಿದೆ, ಸುತ್ತಾಡ್ತಿದೆ, ದಯವಿಟ್ಟು ಕೂಡ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ತೋಟದಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂತವ್ರು, ಸಂಚಾರ ಮಾಡುವಂತವ್ರು ಎಚ್ಚರಿಕೆಯಿಂದ ಇರಿ, ಎಚ್ಚರಿಕೆಯಿಂದ ಓಡಾಟ ನಡೆಸಿ ಅಂತ ಕೂಡ ಮಾಹಿತಿ ಮೆಸೇಜ್ ಗಳನ್ನ ETF ಸಿಬ್ಬಂದಿ ವರ್ಗದವರು, ಅರಣ್ಯ ಇಲಾಖೆಯವರು ಮೆಸೇಜ್ ಗಳನ್ನ ಕೊಡ್ತಾ ಹೋಗ್ತಾರೆ. ಇನ್ನ ಮೇವಿನ ವಿಚಾರಕ್ಕೆ ಬಂದ್ರೆ, ಕಾಡಾನೆ ಭೀಮ ಚೆನ್ನಾಗಿ ಮೇವನ್ನು ಕೂಡ ತಗೊಳ್ತಾ ಇದ್ದಾನೆ, ಜಾಸ್ತಿ ಮೂವ್ಮೆಂಟ್ ಕೂಡ ಆಗ್ತಾ ಇದೆ, ಬೇಗ ಬೇಗ ಕೂಡ ವಾಕ್ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ ಚೆನ್ನಾಗಿ ತಿಂತಾ ಇದ್ದಾನೆ ಅಂತ. ಜಾಸ್ತಿ ಮೂವ್ಮೆಂಟ್ ಆದಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ, ಹೆಲ್ತಿ ಆಗಿದ್ದಾನೆ ಅಂತ ಕೂಡ ಅರ್ಥ ಗೊತ್ತಾಗ್ತಾ ಇರುತ್ತೆ. ಸಾಮಾನ್ಯವಾಗಿ ಒಂದು ಜಾಗದಲ್ಲೇ ಆನೆ ನಿಂತ್ಕೊಂಡ್ಬಿಟ್ರೆ ಏನೋ ಹುಷಾರಿಲ್ಲ ಅಂತ ಅರ್ಥ. ಬಟ್ ಇಲ್ಲಿ ಮೂವ್ಮೆಂಟ್ ನೋಡಿದ್ರೆ ಕಾಡಾನೆ ಭೀಮನದ್ದು, ಒಂದ್ಸತಿ ನಿನ್ನೆ ಬಿಕ್ಕೋಡ್ ಭಾಗದಲ್ಲಿ ಇದ್ದ, ಈಗ ಅರೇಹಳ್ಳಿ ಬಾರ್ಡರ್ ದಾಟಿ ಅರೇಹಳ್ಳಿ ರೇಂಜ್ ಎಂಟ್ರಿ ಕೊಟ್ಟಿದ್ದಾನೆ. ಈಗ ಸಕಲೇಶಪುರ ತಾಲೂಕಿಗೆ ಸೇರುವಂತ ಒಂದು ಜಾಗ ಕೂಡ ಎಂಟ್ರಿ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಸೊ ಇಷ್ಟು ದಿವಸ ಬೇಲೂರು ತಾಲೂಕಿಗೆ ಸೇರುವಂತ ಒಂದು ಜಾಗ ಕಾಫಿ ತೋಟಗಳಲ್ಲಿ, ಹೊಲ ಗದ್ದೆಗಳಲ್ಲಿ ತಿರುಗಾಡ್ತಿದ್ದ, ಈಗ ಸಕಲೇಶಪುರ ತಾಲೂಕಿಗೆ ಸೇರುವಂತ ಒಂದು ಜಾಗಗಳಲ್ಲಿ ತಿರುಗಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು. ಕಾಡಾನೆ ಭೀಮನಿಗೆ ತುಂಬಾನೇ ಫ್ಯಾನ್ಸ್ ಗಳಿದ್ದಾರೆ. ಇನ್ನ ಭೀಮ ಚೆನ್ನಾಗಿರ್ಬೇಕು ಅಂತ ತುಂಬಾನೇ ಪ್ರಾರ್ಥನೆ ಸಹ ಮಾಡಿದ್ರು, ಪ್ರಾರ್ಥನೆ ಸಹ ಫಲಿಸಿದೆ. ಅದರಲ್ಲೇ ರಿಸಲ್ಟ್ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಓಡಾಡ್ಕೊಂಡಿದ್ದಾನೆ. ಜೊತೆಗೆ ಸೊಂಡಲ್ ಮೇವನ್ನ ಇಟ್ಕೊಂಡು ತಿರುಗಾಡ್ತಾ ಇದ್ದಾನೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಊಟವನ್ನ ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾನೆ ಕಾಡಾನೆ ಭೀಮ ಅಂತ. ನಿಮ್ಗೂ ಕೂಡ ಎಷ್ಟನ ಕಾಡಾನೆ ಭೀಮ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅಭಿಮಾನಿಗಳಿಗೆ